ಕೆಲವರು ಹೇಳ್ತಾ ಇದ್ದೀರಿ 21ನೇ ಶತಮಾನದಲ್ಲಿ ಇದ್ದೀವಿ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾ ಇದ್ದೀರಿ. ಸೊ 21ನೇ ಶತಮಾನದಲ್ಲಿ ಇದ್ರೂ ಈ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಯಾಕಿಲ್ಲ ಪರಿಹಾರ? ಕೊಡ್ಬೇಕಲ್ವಾ? ಹಾಗೆ ಪರಿಹಾರ ಇಲ್ಲ ಅನ್ನೋವಾಗ ಯಾರೊಬ್ರು ಪರಿಹಾರ ಮಾಡ್ಕೊಡ್ತಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಯಾಕೆ ಕಡ್ಡಿ ಅಳ್ಳಾಡಿಸೋದು ನೀವು ಅಲ್ವಾ? ಎಲ್ಲರಿಗೂ ನಮಸ್ತೆ. ಈಗ ಅಧಿಕ ಮಾಸ ನಡೀತಾ ಇದೆ, ಹಾಗಾಗಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಿ. ಮತ್ತು ನಾವು ಟ್ರಿಪ್ಪಿಂದ ಬಂದು ಒಂದು ದಿನ ಕ್ಯಾಪಲ್ಲಿ ಪೂಜೆ ಇದ್ದಿದ್ದರಿಂದ ಒಂದಷ್ಟು ಜನಕ್ಕೆ ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ, ಒಂದಷ್ಟು ಜನಕ್ಕೆ ಕಾಲ್ ಮಾಡಿ ಮಾತಾಡಿದ್ದೀನಿ ಕೂಡ. ಎಲ್ರಿಗೂ ಒಟ್ಟೊಟ್ಟಿಗೆ ಸೆಷನ್ ತೊಗೊಳೋದಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಸಮಯ ಕೊಡಿ. ನಾನು ಖಂಡಿತವಾಗಿ ಎಲ್ಲರ ಹತ್ರನೂ ಮಾತಾಡ್ತೀನಿ. ಕೆಲವರಂತೂ 49 ಟೈಮ್ಸು 52 ಟೈಮ್ಸು 20+ ಟೈಮ್ಸ್ ಎಲ್ಲ ಕಾಲ್ ಮಾಡಿದ್ದೀರಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಂಗೆ ಅಷ್ಟೊಂದು ಕಾಲ್ ಇದ್ದವ್ರನ್ನೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ ಆಲ್ರೆಡಿ. 1 or 2 ಮಿಸ್ ಕಾಲ್ಸ್ ಇರೋರನ್ನ ನಾನು ಅಂದರೆ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಕಾಲ್ ಮಾಡೋದಕ್ಕೆ. ಸಮಯ ಸಿಗ್ತಾ ಇಲ್ಲ ನಮಗೆ, ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಇಟ್ಕೊಂಡಿರೋ ಕಾರಣವಾಗಿ. ಮತ್ತು ಯಾರೂ ಬೇಜಾರು ಮಾಡ್ಕೋಬೇಡಿ, ನಾನು ಡೇಟ್ ಕೊಡೋದು ಸ್ವಲ್ಪ ಟೈಮ್ ಆಗ್ತಾಯಿದೆ. ಆಲ್ರೆಡಿ 1.5 ತಿಂಗಳವರೆಗೂ ಡೇಟ್ಸ್ ಬುಕ್ ಆಗಿತ್ತು, ಅಪಾಯಿಂಟ್ಮೆಂಟ್ ಡೇಟ್ಸು. ಸೊ ಇನ್ನು ಮುಂದೆ ಸ್ವಲ್ಪ ಸಮಯ ತೊಗೊಂಡು ಡೇಟ್ಗಳು ಕೊಟ್ಟು ನಾನು ನಿಮಗೆ ಎಮರ್ಜೆನ್ಸಿ ಇರೋರಿಗೆ ಆಲ್ರೆಡಿ ಅಟೆಂಡ್ ಮಾಡ್ತಾ ಇದ್ದೀನಿ, ಬಂದಿದ್ದ ದಿನ ಕೂಡ ಅಟೆಂಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಸ್ವಲ್ಪ ಸಮಯ ಕೊಡಿ, ಇಷ್ಟೇ ನಾನು ಕೇಳೋದು. ಎಷ್ಟು ಜನ ಕೇಳ್ತಾ ಇದ್ದೀರಿ ಫೀಸ್ ಎಷ್ಟು ಮೇಡಮ್ ಅಂತ ಹೇಳಿ. ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ನಿಮಗೆ ಥೆರಪಿ ಅವಶ್ಯಕತೆ ಇದೆಯೋ ಇಲ್ವೋ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಥೆರಪಿ ಅಂದರೆ ಒಂದಷ್ಟು ಜನ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದ್ದೀರಿ. ಹೆಲ್ತ್ ಇಶ್ಯೂಸ್ ಇರೋರು ಮೊದಲು ಹಾಸ್ಪಿಟಲಲ್ಲಿ ತೋರಿಸಿ ಅಲ್ಲಿ ನಿಮಗೆ ಎಲ್ಲ ನಾರ್ಮಲ್ ಅಂತ ಬಂದು ಅಲ್ಲೇನೋ ಅವ್ರು ಕೊಡುವಂಥ ಟ್ರೀಟ್ಮೆಂಟ್ ನಿಮಗೆ ವರ್ಕ್ ಆಗಿದೆ, ತುಂಬ ವರ್ಷಗಳಿಂದ ನೋವುಗಳು ಅನುಭವಿಸ್ತಾ ಇರ್ತೀರಿ. ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಪೇನ್ ಇರುತ್ತೆ ಬಾಡಿಯಲ್ಲಿ, ನೀವು ಸುಮಾರು ಸರಿ ಹಾಸ್ಪಿಟಲ್ಗೆ ಹೋಗಿ ತೋರಿಸಿರ್ತೀರಿ, ನಿಮಗೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಮೆಡಿಸಿನ್ಸ್ ತೊಗೊಂಡ್ರೂ ನಿಮಗೆ ವಾಸಿ ಆಗಿರೋದಿಲ್ಲ. ಆಗ ನಾವು ಅಟೆಂಡ್ ಮಾಡ್ತೀವಿ ಆ ಥರದ ಕೇಸನ್ನು. ಸುಮ್ಮನೆ ಮೊದಲನೇ ನನಗೆ ಹೊಟ್ಟೆ ನೋವಿದೆ, ಕೈ ನೋವಿದೆ ಹಾಗಾಗಿ ಅಂತ ಹೇಳೋದನ್ನ ಅಟೆಂಡ್ ಮಾಡೋದಿಲ್ಲ. ಯಾಕೆಂದರೆ ಮೊದಲು ನಮಗೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಗೊತ್ತಾಗಬೇಕಾಗತ್ತೆ. ಮತ್ತು ಇನ್ನೊಂದು ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವ್ ಎಂಟಿಟೀಸಿಂದ ಏನಾದ್ರು ತುಂಬ ವರ್ಷದಿಂದ ಸಮಸ್ಯೆ ಇರುವಂಥವ್ರು, ಈಗ ಕೆಲವರು ಹೇಳಿದಿರಿ, ನಿನ್ನೆ ಕೂಡ ಕಾಲ್ ಮಾಡಿದವ್ರು ಹೇಳ್ತಿದ್ರಿ, ನನಗೆ ಬೇರೆ ಶಬ್ದ ಕೇಳಿಸ್ತಾ ಇದೆ, ಬೇರೆ ಎಲ್ಲೋ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ, ಮತ್ತು ಆಂಗ್ಸೈಟಿ ಫೀಲ್ ಆಗುತ್ತೆ. ಇನ್ನೊಂದಷ್ಟು ಜನ ಹೇಳ್ತಾ ಇದ್ದೀರಾ, ನನಗೆ ಗಾಡಿಯಲ್ಲಿ ಓಡಾಡುವಾಗ ಯಾರು ಕೈ ಎಳ್ದಂಗೆ ಆಗುತ್ತೆ, ಬಿದ್ದೋಗೋ ಥರ ಆಗ್ತಾ ಇದೆ, ಮತ್ತು ಕಿಟಕಿ ಸೌಂಡ್ ಆಗ್ತಾ ಇದೆ ಅಂತ. ಇದನ್ನೆಲ್ಲ ಕೆಲವರು ಹೇಳ್ತಾ ಇದ್ದೀರಿ 21ನೇ ಶತಮಾನದಲ್ಲಿ ಇದ್ದೀವಿ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾ ಇದ್ದೀರಿ. ಸೊ 21ನೇ ಶತಮಾನದಲ್ಲಿ ಇದ್ರೂ ಈ ಸಮಸ್ಯೆಗಳಿಗೆ ನಿಮ್ಮ ಹತ್ರ ಯಾಕಿಲ್ಲ ಪರಿಹಾರ? ಕೊಡ್ಬೇಕಲ್ವಾ? ಹಾಗೆ ಪರಿಹಾರ ಇಲ್ಲ ಅನ್ನೋವಾಗ ಯಾರೊಬ್ರು ಪರಿಹಾರ ಮಾಡ್ಕೊಡ್ತಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಯಾಕೆ ಕಡ್ಡಿ ಅಳ್ಳಾಡಿಸೋದು ನೀವು ಅಲ್ವಾ? ಸೊ ನಿಮ್ಮ ಕೈಲಾದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಡಿ. ಅಥವಾ ಆಗ್ಲಿಲ್ವಾ, ಯಾರು ಮಾಡ್ತಾ ಇದ್ದಾರಾ ಅವ್ರು ಮಾಡೋದಕ್ಕೆ ಬಿಡಿ, ಮಧ್ಯದಲ್ಲಿ ನೀವು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ನಿಮಗಷ್ಟು ಸಮಯ ಇದ್ರೆ ದಯವಿಟ್ಟು ಇಂಥವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡೋದಕ್ಕೆ ನಿಮ್ಮ ಸಮಯನ ವ್ಯರ್ಥ ಮಾಡಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರಿಗೆಲ್ಲ ನಿಮಗೆ ಅಟೆಂಡ್ ಮಾಡೋಕ್ಕಾಗಿಲ್ವೋ ಕಾಲು, ಅವರಿಗೆ ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀವಿ. ಒಂದಷ್ಟು ಜನಕ್ಕೆ, ಸುಮಾರು ಜನಕ್ಕೆ ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ ಮಾತಾಡೋದಕ್ಕೆ. ಒಂದಷ್ಟು ಜನ ಕಾಲಿಗೆ ಸಿಕ್ಕಿರೋದಿಲ್ಲ, ಕಾಲ್ ಮಾಡಿರ್ತೀರಿ, ವಾಪಸ್ ನಾನು ಮಾಡಿದಾಗ ರಿಸೀವ್ ಮಾಡೋಕ್ಕಾಗಿರೋದಿಲ್ಲ. ಆಮೇಲೆ ಇನ್ನೊಂದಷ್ಟು ಜನ, ಮೇಡಮ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೀರಿ, ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಲ್ಲ ಅಂದಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ವಿಡಿಯೋ ಹಾಕಿದ್ದೀರಿ ಅಂತ ಒಂದು ಸರಿ ನೀವೇ ಯೋಚನೆ ಮಾಡಿ. ಅಷ್ಟು ಸರಿ ಕಾಲ್ಸು, ಅಷ್ಟು ಮೆಸೇಜಸ್ ಇರುವಾಗ ನಾನೊಬ್ಳು ಎಷ್ಟು ಮಾಡೋಕ್ಕೆ ಸಾಧ್ಯ? ಹಾಗೂ ನಮ್ಮ ಹುಡುಗರುಗಳು ಟ್ರೈ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಮಧ್ಯದಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಒಂದು ದಿನಕ್ಕೆ ನಾವು ಎಷ್ಟು ಮಾಡೋಕ್ಕೆ ಸಾಧ್ಯ? ಸಾವಿರಾರು ನಂಬರಿಂದ ಮಿಸ್ ಕಾಲ್ಸ್ ಇದೆ, ಸಾವಿರಾರು ನಂಬರಿಂದ ಟೆಕ್ಸ್ಟ್ ಮಾಡಿರೋದಿದೆ, ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದಿಷ್ಟು ಇರುವಾಗ ಒಟ್ಟೊಟ್ಟಿಗೆ ನಾನು ಎಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಜಾಗದಲ್ಲಿ ನಿಂತು ನಿಮಗೇನಾದರೂ ನಿಜವಾಗ್ಲೂ ಸಮಸ್ಯೆ ಇದು, ತುಂಬ ಎಮರ್ಜೆನ್ಸಿ ಇದ್ದವ್ರನ್ನ ನಾನು ಬಂದ ತಕ್ಷಣ ಅಟೆಂಡ್ ಆಲ್ರೆಡಿ ಮಾಡಿದ್ದೀನಿ. ಇನ್ನೂ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ಧನ್ಯವಾದ. ಶುಭ ದಿನ.